ಗುಡ್ ಮಾರ್ನಿಂಗ್ ಮೆಸೇಜ್. ಇವತ್ತೊಂದು ಅದೇ ಅಗ್ರಿ ಎಡಿಟಿವ್ ಬಗ್ಗೆ ತಿಳ್ಕೊಳ್ತೀನಿ. ಸಾಕಷ್ಟು ಜನಕ್ಕೆ ರೈತರು ಅಂದರೆ ರೈತರು ಫಾರ್ಮರ್ಸ್ ಅಂದರೆ ಆಲ್ಮೋಸ್ಟು ಔಷಧಿ ಹೊಡಿತಾ ಇರ್ತಾರೆ, ಸ್ಪ್ರೇ ಮಾಡ್ತಾ ಇರ್ತಾರೆ. ಅದು ಕರೆಕ್ಟಾಗಿ ಯೂಸ್ ಆಗ್ತಾ ಇರಲ್ಲ. ಅಂದರೆ ಒಂದು ರೈತರು ಔಷಧಿ ಹೊಡಿಬೇಕಾದ್ರೆ ಏನಾಗ್ತಾ ಇರ್ತದೆ ಅಂದರೆ ಸ್ಪ್ರೇ ಮಾಡ್ತಾರೆ. ಸ್ಪ್ರೇ ಮಾಡಿದ್ರೆ ಏನಾಗ್ತದೆ ಅಂದರೆ ಇಲ್ಲಿ ಕಂಪ್ಲೀಟ್ ಕವರ್ ಆಗ್ತಾ ಇರಲ್ಲ, ಡ್ರಾಪ್ ಔಟ್ ಆಗ್ತಾ ಇರುತ್ತೆ. ಅಂದರೆ ಏನಾಗ್ತದೆ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಇದು ಅಬ್ಸರ್ವ್ ಆಗ್ತಾ ಇರಲ್ಲ. ಅಂದರೆ ತಂದಿರೋದು ಔಷಧಿ ಏನಾಗ್ತದೆ ಇಲ್ಲಿಂದ ಬಿದ್ದು ಭೂಮಿಗೆ ಬೀಳ್ತಾ ಇದೆ. ಭೂಮಿಗೆ ಬಿದ್ದಾಗ ಏನಾಗುತ್ತೆ, ರೈತರಿಗೆ ಏನಾಗುತ್ತೆ, ಅದು ಕಂಟೆಂಟ್ ಏನು ತಂದಿರುತ್ತೆ ಅದು ಗಿಡಕ್ಕೆ ಯೂಸ್ ಆಗ್ತಾ ಇರಲ್ಲ, ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಸ್ಪೆಷಲಿ ಅಗ್ರಿ ಎಡಿಟಿವ್ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಂಪ್ನಿ ಇದಕ್ಕೆ ಆ್ಯಕ್ಚುಲಿ ರೈತರಿಗೆ ಹೇಳ್ತಾರೆ ಗಮ್ ಅಂತ ಹೇಳ್ತಾ ಇರ್ತಾರೆ. ಗಮ್ ತಂದು ಯೂಸ್ ಮಾಡಿ ಅಂತ ಹೇಳ್ತಾರೆ. ಗಮ್ಮು ತುಂಬ ಇಂಪಾರ್ಟೆಂಟು. ಇದು 5 ಥರ ಕೆಲಸ ಮಾಡುತ್ತೆ. ಆ್ಯಕ್ಟಿವೇಟಿಂಗ್, ವೆಟ್ಟಿಂಗು, ಪೆನೆಟ್ರೆಂಟು ಮತ್ತು ವೆಟ್ಟಿಂಗ್ ಏಜೆಂಟ್ ಥರ ಕೆಲಸ ಮಾಡ್ತಾ ಬರುತ್ತೆ. ಏನು ಆ್ಯಕ್ಟಿವೇಟಿಂಗ್ ಅಂತ ಹೇಳಿದ್ರೆ, ಒಂದು ಎಲೆಗೆ ಏನಾದರೂ ಸ್ಪ್ರೇ ಮಾಡಿದ್ರೆ, ಏನೋ ಔಷಧಿ ಸ್ಪ್ರೇ ಮಾಡಿದ್ರೆ ಅಂದರೆ ಕಂಪ್ಲೀಟ್ ಎಡ್ಜಸ್ ಲಾಕ್ ಮಾಡ್ತಾ ಬರುತ್ತೆ. ನಿಮ್ಗೆ ಎಡ್ಜಸ್ ಲಾಕ್ ಮಾಡ್ತಾ ಬರುತ್ತೆ. ಒಂದು ಸ್ಪ್ರೇ ನಾವು ಡ್ರಾಪ್ ಔಟ್ ಸ್ಪ್ರೇ ಮಾಡೋದ್ರಿಂದ ಈ ಒಂದು ಸ್ಪ್ರೇ ಮಾಡಿದ್ರೆ ಕಂಪ್ಲೀಟ್ ಸ್ಪ್ರೆಡ್ಡಿಂಗ್ ಕೆಲಸ ಮಾಡ್ತಾ ಬರುತ್ತೆ. ನಿಮ್ಗೆ ಸ್ಪ್ರೆಡ್ಡಿಂಗ್ ಮಾಡ್ತಾ. ಮತ್ತು ವೆಟ್ಟಿಂಗ್ ಏಜೆಂಟ್ ಅಂತ ಇರುತ್ತೆ. ವೆಟ್ಟಿಂಗ್ ಏಜೆಂಟ್ ಅಂದರೆ ಇಲ್ಲಿ ಹುಳ ಇರುತ್ತೆ, ಇನ್ ಕೇಸ್ ಇಲ್ಲೆಲ್ಲೋ ಹುಳ ಇರುತ್ತೆ, ಈ ಹುಳ ಏನಾಗುತ್ತೆ ಇಲ್ಲಿ ಬಂದು ಕೂತ್ಕೊಬಿಡುತ್ತೆ. ಆ್ಯಕ್ಚುಲಿ ಬ್ಯಾಕಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ಬಂದು ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಔಷಧಿ ರೈತರು ಹೊಡಿತಾ ಇದ್ದಾರೆ, ಆದರೆ ಇಲ್ಲಿ ಇರುವಂಥ ಹುಳ ಆಗಿರುತ್ತೆ, ಅದು ಇದಾಗ್ತಾ ಇರಲ್ಲ, ಯೂಸ್ ಆಗ್ತದೆ, ಸತ್ತೋಗ್ತಾ ಇರಲ್ಲ. ಯಾಕಂದರೆ ಔಷಧಿ ತರೋದೇ ನಿಮಗೆ ಹುಳಕ್ಕೆ ವೈರಸ್ಗೆಲ್ಲ ತರ್ತಾ ಇರ್ತಾರೆ. ಈ ಹುಳ ಏನು ಮಾಡುತ್ತೆ, ಇಲ್ಲಿ ಬಂದು ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಇಲ್ಲಿನಂಥದ್ದು ಅದು ವೇಸ್ಟ್ ಆಗ್ತಾ ಇರುತ್ತೆ. ಆಮೇಲೆ ರೈತರು ಔಷಧಿ ಹೊಡೆದಾಗ ಇದು ಡ್ರಾಪ್ ಔಟ್ ಆಗ್ತಾ ಇರುತ್ತೆ, ಬಿದೋಗ್ತಾ ಇರುತ್ತೆ. ಆ್ಯಕ್ಚುಲಿ ಯೂಸ್ ಆಗ್ತಾ ಇರಲ್ಲ, ಅಬ್ಸರ್ವೇಷನ್ಸ್ ಆಗ್ತಾರಲ್ಲ. ಅದಕ್ಕೋಸ್ಕರ ಕಂಪಲ್ಸರಿ ರೈತರು ಯಾರೇ ಯೂಸ್ ಮಾಡೋಕ್ಕಿಂತ ಮುಂಚೆ ಎಸ್ಪೆಷಲಿ ಅಗ್ರಿ ಎಡಿಟಿವ್ ನ್ಯಾನೋ ಟೆಕ್ನಾಲಜಿ ಅಂತ ಹೇಳೋದಕ್ಕೆ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಇದು ಆ್ಯಕ್ಟಿವೇಟಿಂಗ್ ಮಾಡ್ತಾ ಬರುತ್ತೆ. ಅಂದರೆ ಲೀಫ್ನ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ, ಕಾರ್ನರ್ ಎಡ್ಜಸ್ನ ಕವರ್ ಮಾಡ್ತಾ ಬರುತ್ತೆ, ಸ್ಪ್ರೆಡ್ಡಿಂಗ್ ಮಾಡ್ತಾ ಬರುತ್ತೆ. ಸ್ಪ್ರೆಡ್ಡಿಂಗ್ ಅಂದರೆ ಒಂದು ಹನಿ ಬಿದ್ದರೂ ಕಂಪ್ಲೀಟ್ ಇಲ್ಲಿಗೆಲ್ಲ ಸ್ಪ್ರೆಡ್ ಆಗ್ತಾ ಬರುತ್ತೆ. ವೆಟ್ಟಿಂಗ್ ಏಜೆಂಟ್ ಅಂತ ಹೇಳ್ತಾರೆ. ಅಂದರೆ ವೆಟ್ಟಿಂಗ್ ಅಂದರೆ ಇಲ್ಲಿನಂಥ ಒಂದು ಏನು ಔಷಧಿ ಹೊಡಿತಾರೆ ಅದು ಎಸ್ಪೆಷಲಿ ಬಂದ್ಬಿಟ್ಟು ಇಲ್ಲಿಗೂ ಕವರ್ ಆಗಿರುತ್ತೆ, ಸ್ಪಂಜ್ ಥರ ಕವರ್ ಮಾಡ್ತಾ ಬರುತ್ತೆ. ಪೆನೆಟ್ರೇಟಿಂಗ್ ಅಂತ ಹೇಳಿದ್ರೆ ಟಾಪ್ ಬಾಟಮ್ ಹೊಡೆದ್ರು ಆ ಟಾಪ್ ಬಂದ್ಬಿಟ್ಟು ರೂಟ್ಸ್ಗೂ ಕಂಪ್ಲೀಟ್ ಎಲ್ಲ ಎಡ್ಜಸ್ಗೂ ಕಂಪ್ಲೀಟಾಗಿ ಗಿಡಕ್ಕೆ ಯೂಸ್ ಆಗೋ ಥರ ಒಂದು ಕೆಲಸ ಮಾಡ್ತಾ ಬರುತ್ತೆ. ಅದಕ್ಕೋಸ್ಕರ ರೈತರಿಗೆ ಎಸ್ಪೆಷಲಿ ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನೇ ಔಷಧಿ ಹೊಡಿದಿ ನೀವು ಎಸ್ಪೆಷಲಿ ನಮ್ಮ ಒಂದು ಅಗ್ರಿ ಎಡಿಟಿವ್ನ ಯೂಸ್ ಮಾಡಿ. ಇದು ಬಂದ್ಬಿಟ್ಟು 15 ಲೀಟರ್ಸ್ಗೆ ಕ್ಯಾನ್ಗೆ ಬಂದ್ಬಿಟ್ಟು ಜಸ್ಟ್ 5 ml ಯೂಸ್ ಮಾಡಬೇಕಾದ್ರೆ. ಅಂದರೆ 150 ಲೀಟರ್ಸ್ ಕ್ಯಾನ್, 150 ಡ್ರಮ್ಸ್ಗೆ ಯೂಸ್ ಮಾಡಬೇಕು ಟೆಕ್ನಾಲಜಿ ಅಂತ. ಇದ್ರ ಕಂಪ್ನಿ ಇದು ಉದ್ದೇಶ ಅಂದರೆ ರೈತರಿಗೆ ತಂದಿರೋ ಔಷಧಿ ಯೂಸ್ ಆಗಬೇಕು, ವೇಸ್ಟ್ ಆಗಬಾರ್ದಂಥ ಒಂದು ಕಂಪ್ನಿ ಇದರಿಂದ ತಂದುಕೊಟ್ಟಿದ್ದಾರೆ. ರೈತರುಗಳು ಎಸ್ಪೆಷಲಿ ಏನೇ ಔಷಧಿ ಸ್ಪ್ರೇ ಮಾಡೋಕ್ಕಿಂತ ಅಥವಾ ಡ್ರಿಪ್ಪಿಂಗ್ ನನಗೆ ನೀರಿನ ಅಂಶ ಜಾಸ್ತಿ ಬೇಕು, ತೇವಾಂಶ ಜಾಸ್ತಿ ಬೇಕು ಅಂತ ಕಂಪ್ಲೀಟ್ ಇವನ್ನ ಫಸ್ಟು ಏನು ಮಾಡ್ತಾ ಇರ್ತಾರೆ ರೈತರುಗಳು ಏನು ಮಾಡ್ತಾ ಇರ್ತಾರೆ, ಬೇರೆ ಔಷಧಿಗಳು ಏನು ಮಾಡ್ತಾರೆ ಒಂದು ಡ್ರಮ್ಗೆ ಹಾಕ್ಬಿಟ್ಟು ಯೂಸ್ ಮಾಡ್ತಾ ಇರ್ತಾರೆ. ಮಿಕ್ಸ್ ಮಾಡ್ತಾ ಬಂದಾಗ ನೊರೆಗಳು ಬರ್ತಾ ಇರ್ತಾರೆ. ನೊರೆ ಬಂದಾಗ ಏನಾಗುತ್ತೆ ಅದು ಇದಾಗ್ತದೆ. ಅದು ವೇಸ್ಟ್ ಆಗದೆ ಥರ ಯೂಸ್ ಮಾಡಿ. ಇದು ಫಸ್ಟು ಹಾಕಿ ಯಾವುದೇ ಔಷಧಿ ಹಾಕೋಕ್ಕಿಂತ ಮುಂಚೆ ಫಸ್ಟು ಇದನ್ನು ಅವರು ನೀರಲ್ಲಿ ಇದನ್ನು ಫಸ್ಟ್ ಹಾಕಿ ಆಮೇಲೆ ನೆಕ್ಸ್ಟು ಬೇರೆ ಔಷಧಿ ಹಾಕಿ ಕಂಪ್ಲೀಟ್ ಮಿಕ್ಸ್ ಮಾಡೋದ್ರಿಂದ ತುಂಬ ಮಿಕ್ಸಿಂಗ್ ಚೆನ್ನಾಗಿ ಆಗ್ತಾ ಬರುತ್ತೆ, ಬಬಲ್ಸ್ ಜಾಸ್ತಿ ಬರಲ್ಲ, ಕ್ಲಿಯರ್ ಆಗ್ತಾ ಬರುತ್ತೆ. ಅದೇ ಥರ ನಾನು ಹೇಳಿದೆ 5 ಥರ ಕೆಲಸ ಮಾಡ್ತೀವಿ ವಿತ್ ಡೆಮೋ ಮುಖಾಂತರ. ಅಂದರೆ ಫ್ರೆಂಡ್ಸ್ ಆ್ಯಕ್ಚುಲಿ ಅಂದರೆ ರೈತರುಗಳು ಹೇಳೋದಕ್ಕೆ ಅಂದರೆ ಅವ್ರಿಗೆ ಥರದ ರೈತರುಗಳು ಖರ್ಚು ಮಾಡ್ತಾರೆ, ಅವ್ರಿಗೆ ವೇಸ್ಟ್ ಆಗಬಾರ್ದು, ಒಳ್ಳೆ ಇರುವಳಿ ಬರಬೇಕು, ಮತ್ತು ಇದನ್ನು ಕಂಪಲ್ಸರಿ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಸ್ಪ್ರೇ ಟೈಮಲ್ಲಾಗಲಿ ಅದೇ ಥರ ಬಂದ್ಬಿಟ್ಟು ನೀರಾವರಿ ಅಂದರೆ ಇದು ನಮ್ಮ ಒಂದು ಭತ್ತಕ್ಕೆಲ್ಲ ನೀರನ್ನ ಫ್ಲೋ ಮಾಡ್ತಾ ಬರ್ತದೆ, ನೀರನ್ನ ಇಟ್ಕೊಂಡಿರ್ತಾರೆ. ಆ ನೀರನ್ನ ಇಟ್ಕೊಳ್ಳೋ ಟೈಮಲ್ಲಿ ಇದನ್ನು ಜಾಸ್ತಿ ಹಾಕಿ ಬಿಡೋದ್ರಿಂದ ನೀರಿನ ಅಂಶ ಏನಾಗುತ್ತೆ, ತೇವಾಂಶನ ಹಿಡಿದಿಟ್ಕೊಳ್ತೆ. ಅಂದರೆ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ನೀರನ್ನ ಒಂದು 10 ಲೀಟ್ರ್ ಕೊಡೋ ಜಾಗದಲ್ಲಿ ಜಸ್ಟ್ ಒಂದು 5 ಲೀಟ್ರ್ ಸೇವ್ ಆಗ್ತಾ ಬರ್ತಾರೆ ನೀರು. ಅದಕ್ಕೋಸ್ಕರ ಇದನ್ನ ತಿಳ್ಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ವಿತ್ ಡಮೋ ಮುಖಾಂತರ ತಿಳ್ಸ್ಕೊಂಡು, ಯಾಕಂದರೆ ಯಾವ ಥರ ಆಗುತ್ತೆ ಅಬ್ಸರ್ವ್ ಆಗುತ್ತೆ ಅಂತ ಗೊತ್ತಾಗ್ತಾ ಬರುತ್ತೆ. ಆ್ಯಕ್ಚುಲಿ ನೋಡಿ 2 ಎಲೆ ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ 2 ಎಲೆ ಮತ್ತು ಇದು ತೊಗೊಂಡಿದ್ದೀನಿ ನೋಡಿ. ಫ್ರೆಂಡ್ಸ್ ಆ್ಯಕ್ಚುಲಿ ಇಷ್ಟಪಡ್ತೀನಿ ನೋಡಿ. ಫಸ್ಟು ರೈತರುಗಳು ಹಿಂಗೆ ಮಾಮೂಲಿ ರೆಗ್ಯುಲರಾಗಿ ಒಂದು ಡ್ರಮ್ ಅಂತ ಅಂದ್ಕೊಳ್ಳಿ. ಡ್ರಮ್ಗೆ ಏನು ಮಾಡ್ತಾರೆ, 2 ಡ್ರಮ್ಗೆ ಏನು ಮಾಡ್ತಾ ಇದ್ದಾರೆ ಮಿಕ್ಸ್ ಮಾಡ್ತಾ ಇರ್ತಾರೆ. ಇದು ನೀರು ಯೂಸ್ ಮಾಡ್ತಾ ಬರ್ತಾರೆ. ಆ ಥರ ಬಂದ್ಬಿಟ್ಟು ಇಲ್ಲಿ ಒಂದು ಯೂಸ್ ಇರೋದಿದೆ, ಒಂದು ಯೂಸ್ ಜಸ್ಟ್ ನಾನು ಏನು ಮಾಡ್ತೀನಿ ನೋಡಿ. ನೆಕ್ಸ್ಟ್ ಸ್ವಲ್ಪ ಹಾಕ್ಕೊಳ್ತೀನಿ, ಒಂದು 3 ಡ್ರಾಪ್ಸ್. ಅಂದರೆ ಸ್ವಲ್ಪ ಅಷ್ಟೊಂದು ಬೇಕಲ್ಲ, ಫ್ರೈ ಜಾಸ್ತಿ ನೋಡಿ. ಒಂದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಏನು ಮಾಡಿದೆ ಅಗ್ರಿ ಎಡಿಟಿವ್ನ ನಾನು ಹಾಕ್ತಾಯಿದ್ದೀನಿ. ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಲೀಫ್ನ ತೊಗೊಂಡು ಏನು ಮಾಡ್ತೀನಿ ನಾನು ಫಸ್ಟು ಇದಕ್ಕೆ ನಾನು ಯೂಸ್ ಮಾಡಿಲ್ಲ, ಅಗ್ರಿ ಎಡಿಟಿವ್ ಯೂಸ್ ಮಾಡಿಲ್ಲ. ಇದಕ್ಕೆ ಏನು ಮಾಡ್ತೀನಿ, ಡಿಪ್ ಮಾಡ್ತೀನಿ. ನೋಡಿ ಇಲ್ಲೆಲ್ಲ ಹಂಗೆ ಕ್ಲಿಯರಾಗಿ ಕಚ್ಕೊಂಡಿಲ್ಲ, ನಾವು ವಾಟರ್ ಎಲ್ಲ ಕಚ್ಕೊಂಡಿಲ್ಲ ನೋಡಿ. ಇಲ್ಲೆಲ್ಲ ಬಂದಿಲ್ಲ, ಕಚ್ಕೊಂಡಿಲ್ಲ ಇಲ್ಲೆಲ್ಲ. ಆಲ್ಮೋಸ್ಟು ವಾಟ್ರ್ ಕ್ಲೀನಾಗಿ ಕಚ್ಕೊಳ್ತಾ ಇಲ್ಲ. ಅಂದರೆ ಹಂಗೆ ಸ್ಪ್ರೇ ಮಾಡೋದ್ರಿಂದ ಆಗುತ್ತೆ, ಕ್ಲಿಯರಾಗಿ ಅಬ್ಸರ್ವ್ ಆಗ್ತಾಯಿಲ್ಲ ನೋಡಿ. ಇಲ್ಲೆಲ್ಲ ಕಂಪ್ಲೀಟಾಗಿ ಇದಾಗ್ತಾಯಿಲ್ಲ, ಅಬ್ಸರ್ವ್ ಆಗ್ತಾಯಿಲ್ಲ. ಎಲ್ಲೋ ಒಂದೊಂದು ಚೂರು ನೋಡಿ ಹಂಗೆ ಇದೆ ಆ್ಯಕ್ಚುಲಿ. ಅದೇ ನಾನೇನಾದರೂ
ಫಾರ್ ಇದನ್ನು ಡಿಪ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಏನಂದರೆ ಇದನ್ನು ಡಿಪ್ ಮಾಡಿದಾಗ ಈ ಥರ ಡಿಪ್ ಮಾಡಿದಾಗ ರೈತರು ಹಿಂಗೆ ಔಷಧಿ ಇಡ್ತಾರೆ ಅಂತ ಅಂದ್ಕೊಂಡು ಅದೇ ಥರ ಬಂದ್ಬಿಟ್ಟು ಇದನ್ನ ಇಲಾಖೆ ಇದು ಮಾಡಿರ್ತೀನಿ ನೋಡಿ. ಇದು ನಮ್ಮದು ಇದಕ್ಕೂ ಡಿಫ್ರೆನ್ಸ್ ನೀವು ನೋಡ್ತಾ ಬರ್ಬೋದು. ರೈತರಿಗೆ ಹೇಳಕ್ಕೆ ಇಷ್ಟ, ಯಾವುದೇ ಒಂದು ಔಷಧಿ ಇದು ಮಾಡೋಕ್ಕಿಂತ ಮುಂಚೆ ಇದನ್ನ ಬಳಸಿ ಅಂತ ಹೇಳ್ತೀನಿ ನೋಡಿ. ಇದಕ್ಕೂ ಎಷ್ಟು ಅಬ್ಸರ್ವೇಷನ್ ಆಗಿದೆ ನೋಡಿ, ಇಲ್ಲಾಗಿಲ್ಲ ಇದಾಗಿದೆ. ಇದು ನೋಡಿ ಎಷ್ಟು ಕ್ಲಿಯರಾಗಿ ಕಚ್ಕೊಂಡಿದೆ. ನಂತರ ನೋಡಿ ಇದು ಆ್ಯಕ್ಟಿವ್, ನಾನು ಹೇಳಿದೆ ಸ್ಪಂಜ್ ಥರ ನೋಡಿ. ಇಲ್ಲೂ ಇದೆ, ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲೂ ಇದೆ. ಉಳ್ಳ ಎಲ್ಲಾದರೂ ಕಚ್ಕೊಳ್ಳೋದಕ್ಕೂ ಯೂಸ್ ಆಗ್ತಾ ಬರುತ್ತೆ. ಈ ಥರ ಒಂದು ಡೆಮೋ ಮುಖಾಂತರ ಅವ್ರು ತುಂಬ ಯೂಸ್ ಆಗುತ್ತೆ. ಅಂದರೆ ಏನೋ ಔಷಧಿ ಹೊಡೋದಕ್ಕಿಂತ ಅವ್ರಿಗೆ ಇದಾಗ್ತಾರೆ ಏನಪ್ಪ, ಕಂಪ್ಲೀಟ್ ಯೂಸ್ ಆಗೋ ಥರ ಕೆಲಸ ಮಾಡ್ತಾ ಬರ್ತಾರೆ. ಕಳೆನಾಶ ಔಷಧಿ ಅದರ ಒಂದು ಅರ್ಬಿಸೈಸ್ ಏನಾದರೂ ನೋಡಿ ಈ ಥರ ಇರುತ್ತೆ. ನಾನು ಹೇಳಿದೆ ಇದನ್ನು ಡೆಮೋ ತೋರಿಸ್ತೀನಿ. ಇದನ್ನು ಅಷ್ಟೇ, ಇದು ಹೆಂಗೆ ಅಂದರೆ ಇದು ಜಸ್ಟ್ ವಾಟ್ರಿಗೆ ಇದಾಯಿತು ನೋಡಿ. ಇದನ್ನು ಡಿಪ್ ಮಾಡಿದೆ ಆಲ್ಮೋಸ್ಟು ನೋಡಿ. ಎಷ್ಟು ಅಬ್ಸರ್ವ್ ಆಗುತ್ತೆ ಅಂದರೆ ನಿಮಗೆ ತೋರಿಸ್ಕೊಡ್ತಾ ಬರ್ತೀನಿ. ಎಲ್ಲಿ ಗಂಟೆ ಹೋಗಿದೆ ಅಂತ ನೋಡಿ. ಎಷ್ಟು ಸ್ಮೂತ್ ಇದೆ, ಈಗೆಲ್ಲ ಫುಲ್ ತ್ಯಾವ ಆಗಿದೆ, ಇದೆಲ್ಲ ಇದಾಗಿದೆ ನೋಡಿ. ಇಲ್ಲೆಲ್ಲ ಇಲ್ಲಿ ಗಂಟನೂ ಅದು ಅಬ್ಸರ್ವ್ ಆಗಿದೆ. ಈ ವಾಟರ್ ಏನಾಗಿದೆ ಅಬ್ಸರ್ವೇಷನ್ ಆಗಿದೆ ಗಮನಿತಾಗಿ. ಕಂಪ್ಲೀಟ್ ಏನಾಗಿದೆ ಇದು ಕಂಪ್ಲೀಟ್ ಇಲ್ಲಿಂದ ಹಿಡಿದು ಇಲ್ಲಿ ಗಂಟನೂ ಅಬ್ಸರ್ವೇಷನ್ ಆಗಿದೆ ನೋಡಿ. ಇಲ್ಲಿ ಗಂಟ ತ್ಯಾವ ಆಗಿದೆ ನೋಡಿ, ಕ್ಲಿಯರಾಗಿ ಗೊತ್ತಾಗ್ತಾ ಇದೆಯಾ ನಿಮಗೆ. ಇದೇನಾಗಿದೆ ಇದು ಬಂದ್ಬಿಟ್ಟು ಇದಷ್ಟು ಬರಲ್ಲ. ಬೇಕಂದ್ರೆ ಇಲ್ಲಿ ತೋರಿಸಿ ನೋಡಿ, ಇದೇನಾಗುತ್ತೆ ಇದು ಕ್ಲಿಯರಾಗಿ ಬರಲ್ಲ. ಇದು ನಿಮಗೆ ಇಷ್ಟಷ್ಟು ಇದಿರಲ್ಲ ನಿಮ್ಗೆ. ಆಲ್ಮೋಸ್ಟ್ ಏನಾಗುತ್ತೆ ಇದು ಹಂಗೆ ಇರುತ್ತೆ ನೋಡಿ. ಇದು ಹಾರ್ಡ್ನೆಸ್ ಹಿಂಗಿದೆ ನೋಡಿ. ನೋಡಿ ಇದು ಒಳಗಡೆ ಹೋಗಿರಲ್ಲ, ಗೊತ್ತಾಗ್ತಾ ಇದೆಯಾ, ಅಬ್ಸರ್ವ್ ಆಗಲ್ಲ ನೋಡಿ. ಈ ಪೇಪರ್ ಇದು ಏನಾಗುತ್ತೆ ಇದು ಅಬ್ಸರ್ವ್ ಆಗಿರಲ್ಲ ನಿಮ್ಗೆ, ಅಲ್ಲಲ್ಲೇ ಇರುತ್ತೆ ಹಿಂಗೆ ನೋಡಿ. ಇಲ್ಲೆಲ್ಲ ಅಬ್ಸರ್ವ್ ಆಗಿಲ್ಲ. ಅದೇ ಇದು ನೋಡಿ, ಇದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂದರೆ ನಿಮಗೆ ಎಕ್ಸಾಂಪಲ್ ಸರ್ ಇದು ಇಲ್ಲಿ ಗಂಟನೂ ಅಬ್ಸರ್ವೇಷನ್ ಆಗಿದೆ. ಅದು ಇಲ್ಲಿ ತೋರಿಸ್ತೀನಿ ನಿಮ್ಗೆ ಇಷ್ಟು ಒಳ್ಳೆ ಹೆಂಗೆ ಹೋಗಿದೆ ಇಲ್ಲಿ ಎಸ್ ಅಂತ. ಇದೆಲ್ಲ ತ್ಯಾವ ಆಗುತ್ತೆ, ಇದೆಲ್ಲ ತ್ಯಾವ ಆಗಿರುತ್ತೆ ನೋಡಿ. ಇದಕ್ಕೂ ಡಿಫ್ರೆನ್ಸ್ ನೋಡಿ. ನೋಡಿ ಇದು ಡ್ರೈ ಆಗಿದೆ, ಇದೇನಾಗಿದೆ ಕ್ಲೀನಾಗಿ ಡೀಪಾಗಿ ಅಬ್ಸರ್ವ್ ಮಾಡುತ್ತೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಯಾರೇ ರೈತರು ಫಸ್ಟು ಒಂದು ಏನೇ ಒಂದು ನೀವು ಔಷಧಿ ತರ್ತಾ ಬನ್ನಿ, ಹೊರಗಡೆ ತರ್ತಾ ಬನ್ನಿ. ಅದು ನಾನು ಹೇಳೋ ಉದ್ದೇಶ ಅಂದರೆ ಅವ್ರ ರೈತರಿಗೆ ಔಷಧಿ ವೇಸ್ಟ್ ಆಗಬಾರ್ದು, ಯೂಸ್ ಆಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ತುಂಬ ಕಮ್ಮಿ ಖರ್ಚಲ್ಲಿ ಒಂದು ಅಲ್ಟಿಮೇಟ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಆಮೇಲೆ ಕಳೆನಾಶಕ ಅಂತಾರೆ, ಅಂದರೆ ವಿಷನ ಕಳೆನಾಶಕಕ್ಕೆಲ್ಲ ಹೊಡಿತಾ ಇರ್ತಾರೆ. ಅವಾಗಂತೆ ಪಾಯ್ಸನ್ ಎಲ್ಲ ಭೂಮಿಗೆ ಹೋಗ್ತಾ ಇರುತ್ತೆ, ಭೂಮಿ ಹಾಳಾಗ್ತಾ ಇರುತ್ತೆ. ಇದು ಕೊಡೋದ್ರಿಂದ ಏನಂತೆ ಭೂಮಿಗೆ ವಿಷ ಹೋಗ್ತಾ ಇರೋ ಥರ ನೋಡ್ಕೊಳುತ್ತೆ. ಒಂದು ಅಲ್ಟಿಮೇಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಎಲ್ರಿಗೂ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಿಶ್ ಯು ವೆಲ್ ಪ್ರೆಸ್ಟೀಜ್.